ನಮಸ್ತೆ ಕರ್ನಾಟಕದ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯವಿದೆ. ಇರಾನ್ ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಕದನ ವಿರಾಮಕ್ಕೆ ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳು ಕೂಡ ಒಪ್ಪಿಗೆಯನ್ನ ಸೂಚಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. 12 ದಿನಗಳ ಯುದ್ಧ ಕೊನೆಗೂ ಕೂಡ ಅಂತ್ಯವಾಗಿದೆ. ಇಸ್ರೇಲ್ ಮತ್ತು ಇರಾನ್ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಎರಡೂ ದೇಶಗಳಿಗೂ ಕೂಡ ಅಭಿನಂದನೆ ಅಂತ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಮಹತ್ವದ ವಿಚಾರವನ್ನ ಡೊನಾಲ್ಡ್ ಟ್ರಂಪ್ ಶೇರ್ ಮಾಡಿರುವಂತದ್ದು. ಮಧ್ಯಪ್ರಾಚ್ಯ ನಾಶವನ್ನ ಎರಡೂ ದೇಶಗಳು ಕೂಡ ತಡೆದಿವೆ. ಸೌಹಾರ್ದಯುತವಾಗಿ ಕದನ ವಿರಾಮಕ್ಕೆ ಒಪ್ಪಿವೆ. ಎರಡೂ ದೇಶಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಸತತವಾಗಿ 12 ದಿನಗಳ ಕಾಲ ಯುದ್ಧ ನಡೆದಿತ್ತು ಇರಾನ್ ಇಸ್ರೇಲ್ದು. ಇರಾನ್ ಯಾವಾಗ ಶಾಂತಿಗೆ ಒಪ್ಪಲಿಲ್ಲವೋ ಟ್ರಂಪ್ ಶಾಂತಿಯನ್ನ ಬಯಸಿ ಯಾವಾಗ ಮಾಹಿತಿಯನ್ನ ನೀಡಿದ್ರೋ ಅದಕ್ಕೆ ಇರಾನ್ ಒಪ್ಪದೆ ದಾಳಿಯನ್ನ ಇಸ್ರೇಲ್ ಮೇಲೆ ಸತತವಾಗಿ ಮುಂದುವರೆಸಿತು. ಆಗ ಖುದ್ದಾಗಿ ಅಮೆರಿಕವೇ ಯುದ್ಧ ಅಖಾಡಕ್ಕೆ ಇಳಿದು 3 ಪರಮಾಣು ಕೇಂದ್ರಗಳನ್ನ ಧ್ವಂಸ ಮಾಡುವಂತಹ ಕಾರ್ಯವನ್ನ ಕೂಡ ಮಾಡಿತ್ತು. ಕೊನೆಗೂ ಎರಡು ದೇಶಗಳು ಕೂಡ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿ ಆತಂಕದ ವಾತಾವರಣವೇ ಸೃಷ್ಟಿಯಾಗಿಬಿಟ್ಟಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಎರಡೂ ದೇಶಗಳು ಕೂಡ ಈಗ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ ಅಂತ ಹೇಳಿ ಟ್ರಂಪ್ ಟ್ವೀಟ್ ಅನ್ನ ಮಾಡಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಚೈತ್ರ, ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನ ಡೊನಾಲ್ಡ್ ಟ್ರಂಪ್ ತಮ್ಮ ವಿಶ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡುವುದರ ಬಗ್ಗೆ ತಿಳಿಸಿರುವಂತದ್ದು. ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳು ಕೂಡ ಸೀಸ್ ಫೈರ್ಗೆ ಒಪ್ಪಿಕೊಂಡಿದ್ದಾವೆ, ಶಾಂತಿಗೆ ಒಪ್ಪಿಕೊಂಡಿದ್ದಾವೆ ಅನ್ನುವಂತ ಮಾಹಿತಿಯನ್ನ ಅವರು ಕೊಟ್ಟಿದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕೇವಲ ಶಾಂತಿ ಅಂದ್ರೆ ಇಮಿಡಿಯೇಟ್ ಆಗಿ ಆಗ್ಬಿಡುತ್ತಾ ಅಂದ್ರೆ ಅದಕ್ಕೂ ಕೂಡ ಅವರು ಟೈಮ್ ಲೈನ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸುಮಾರು 6 ಗಂಟೆಗಳಲ್ಲಿ ಅಂದ್ರೆ ಅವರು ಈಗ ಟ್ವೀಟ್ ಮಾಡಿ ಒಂದು 2ರಿಂದ 3 ಗಂಟೆ ಆಗಿದೆ ಅಮೆರಿಕದ ಕಾಲಮಾನ ಪ್ರಕಾರ. ಅವರು ಟ್ವೀಟ್ ಮಾಡಿರೋ ಪ್ರಕಾರ ನೋಡೋದಾದ್ರೆ ಇನ್ನು 6 ಗಂಟೆಗಳಲ್ಲಿ ಎರಡೂ ದೇಶಗಳು ಕೂಡ ತಮ್ಮ ಏನು ಅಂತಿಮವಾಗಿರ್ತಕ್ಕಂಥ ದಾಳಿಗಳಿದಾವೆ ಅದನ್ನ ಮುಗಿಸ್ಕೊಂಡು ಶಾಂತಿ ಹತ್ರ ಧಾವಿಸುತ್ತವೆ. 12 ಗಂಟೆ ನಂತರ ಇರಾನ್ ಅನೌನ್ಸ್ ಮಾಡುತ್ತೆ, ನಾವಿನ್ನ ಶಾಂತಿಯನ್ನ ಒಪ್ಪಿಕೊಳ್ತೇವೆ, ಸೀಸ್ ಫೈರ್ ಅನ್ನ ಮಾಡ್ತೀವಿ ಅಂತ ಹೇಳಿ. ಅದಾಗಿ ಇನ್ನು 12 ಗಂಟೆಗಳ ನಂತರ ಅಂದ್ರೆ 24 ಗಂಟೆಗಳ ಅಷ್ಟೊತ್ತಿಗೆ ಇಸ್ರೇಲ್ ಕೂಡ ಶಾಂತಿಗೆ ಒಪ್ಪಿಕೊಳ್ಳುತ್ತೆ. ಅದಾದ ಬಳಿಕ ಎರಡೂ ದೇಶಗಳು ಸಂಪೂರ್ಣವಾಗಿರ್ತಕ್ಕಂಥ ಸೀಸ್ ಫೈರ್ ಅನ್ನ ಮಾಡ್ತವೆ. ಯಾವುದೇ ಕಾರಣಕ್ಕೂ ಕೂಡ ಯುದ್ಧವನ್ನ ಮುಂದುವರಿಸೋದಿಲ್ಲ ಅನ್ನುವಂತ ಮಹತ್ವವಾಗಿರ್ತಕ್ಕಂಥ ಘೋಷಣೆಯನ್ನ ಮಾಡಿರತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್, ಅಮೆರಿಕ ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್. ನಿನ್ನೆ ಕೂಡ ಇದ್ರ ಬಗ್ಗೆ ಆಲ್ರೆಡಿ ಸೂಚನೆ ಸಿಗೋದಕ್ಕೆ ಶುರುವಾಗಿರುತ್ತೆ. ಯಾಕಂದ್ರೆ ನಿನ್ನೆ ರಾತ್ರಿ ಇದ್ದಕ್ಕಿಂತ ಹಾಗೆ ಕತಾರ್ ಮೇಲೆ ಇರಾನ್ ದಾಳಿಯನ್ನ ಮಾಡುತ್ತೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ದಾಳಿಗಿಂತ ಮುಂಚಿತವಾಗಿ ಇರಾನ್ ತಿಳಿಸಿರುತ್ತೆ ಅನ್ನುವಂತ ಮಾಹಿತಿ ಇದೆ. ಅಮೆರಿಕ ಜೊತೆಯಲ್ಲಿ ಕೂಡ ಮಾತನಾಡಿರುತ್ತೆ, ಕತಾರ್ ಜೊತೆಯಲ್ಲಿ ಕೂಡ ಮಾತನಾಡಿರುತ್ತೆ. ಒಂದ್ ರೀತಿಯಿಂದ ತಮ್ಮ ಫ್ರಸ್ಟ್ರೇಷನ್ ಹೊರಗಡೆ ಹಾಕೋದು ಅಥವಾ ತಮ್ಮ ಒಂದು ಬಲವನ್ನ ತೋರಿಸುವಂತದ್ದು. ಅಂತಿಮ ಹಂತದಲ್ಲಿ ನಾವು ಕೂಡ ದಾಳಿಯನ್ನ ಮಾಡ್ತೀವಿ ಅಂತ ತನ್ನ ನಾಗರಿಕರಿಗೆ ತಿಳಿಸುವ ನಿಟ್ಟಿನಲ್ಲಿ ಅವರು 6 ಮಿಸೈಲ್ಗಳನ್ನ ಕತಾರ್ ಮೇಲೆ ಹಾಕಿರ್ತಾರೆ. ಆ ಕತಾರ್ ಅಲ್ಲಿರ್ತಕ್ಕಂಥ ಅಮೆರಿಕದ ಈ ಒಂದು ಸೇನಾ ನೆಲೆಗಳೇನಿದಾವೆ, ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿರ್ತವೆ. ಹೀಗಾಗಿ ಸದ್ಯದ ಮಟ್ಟಿಗೆ ಆದ್ರೆ ಅದರ ಪರಿಣಾಮ ಏನಾಗಿರುತ್ತೆ ಅಂತ ನೋಡೋದಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾವು ನೋವುಗಳು ಸಂಭವಿಸಿರೋದಿಲ್ಲ. ಕೇವಲ ಕೆಲ ಕ್ಷಣಗಳ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿರುತ್ತೆ. ಆ ದಾಳಿಗಿಂತ ಮುಂಚಿತವಾಗಿಯೇ ಗಮನಿಸೋದಾದ್ರೂ ಕೂಡ ಕತಾರ್ ತನ್ನಲ್ಲಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ನಾಗರಿಕ ಫ್ಲೈಟ್ಸ್ ಗಳೇನಿದಾವೆ, ವಿಮಾನಯಾನ ಏನಿದೆ ಅದಕ್ಕೆ ಎಲ್ಲ ಸಂಪೂರ್ಣವಾಗಿ ತನ್ನ ಆಗಸದಲ್ಲಿ ಅದಕ್ಕೆ ನಿಷೇಧವನ್ನ ಹೇರಿರುತ್ತೆ. ಹೀಗಾಗಿ ಯಾವುದೇ ದೊಡ್ಡ ಮಟ್ಟದ ಹಾನಿಗಳು ಕತಾರ್ಗೆ ಕೂಡ ಸಂಭವಿಸಿರುವುದಿಲ್ಲ. ಅದಾದ ಬಳಿಕ ಸಾಕಷ್ಟು ಈ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಹಾಗಿದ್ರೆ ಇರಾನ್ ಈಗ ಕತಾರ್ ಮೇಲೆ ದಾಳಿ ಮಾಡಿದೆ, ಕತಾರ್ ಕೂಡ ದಾಳಿಯನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ರೈಟ್ ಟು ರಿಟಾಲಿಯೇಟ್ ಅನ್ನುವಂತ ಪ್ರಯೋಗ ಮಾಡಬಹುದು ಕತಾರ್ ಅಂತೇಳಿ ಕತಾರ್ನ ಪ್ರಧಾನಿ ಮತ್ತು ಪ್ರಧಾನಿ ಕಾರ್ಯಾಲಯ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುತ್ತೆ. ಹೀಗಾಗಿ ಸಹಜವಾಗಿ ಇದು ಮುಂದುವರಿಯುತ್ತಾ ಅನ್ನುವಂತ ಆತಂಕ ಕೂಡ ಇತ್ತು. ಆದ್ರೆ ಈ ಮಧ್ಯದಲ್ಲಿ ಸರ್ಪ್ರೈಸ್ ಅನ್ನುವಾಗೆ ಟ್ರಂಪ್ ಟ್ವೀಟ್ ಅನ್ನ ಮಾಡಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಯುದ್ಧ ನಿಲ್ಲುತ್ತೆ, ಎರಡೂ ದೇಶಗಳು ಕೂಡ 24 ಗಂಟೆಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸೀಸ್ ಫೈರ್ ಅನ್ನ ಮಾಡ್ತವೆ, ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತೆ, ಇಡೀ ವಿಶ್ವಾದ್ಯಂತ ಶಾಂತಿ ನೆಲೆಸುತ್ತೆ. ಗಾಡ್ ಬ್ಲೆಸ್ ಮಧ್ಯಪ್ರಾಚ್ಯ, ಗಾಡ್ ಬ್ಲೆಸ್ ಇಸ್ರೇಲ್, ಗಾಡ್ ಬ್ಲೆಸ್ ಇರಾನ್, ಗಾಡ್ ಬ್ಲೆಸ್ ಅಮೆರಿಕಾ ಅಂಡ್ ವರ್ಲ್ಡ್ ಅಂತ ಹೇಳಿ ಕೊನೆಗೆ ತಮ್ಮ ಟ್ವೀಟ್ ಅನ್ನ ಎಂಡ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಹೀಗಾಗಿ ಅವರು ಈಗ ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದು ವಾಸ್ತವದಲ್ಲಿ ನಿಜಕ್ಕೂ ಕೂಡ 24 ಗಂಟೆಯಲ್ಲಿ ಸಂಪೂರ್ಣವಾದಂತಹ ಶಾಂತಿ ನೆಲೆಸುತ್ತಾ ಅಥವಾ ಮತ್ತೇನಾದ್ರೂ ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ ಯುದ್ಧದ ಭೀತಿ ಇರುತ್ತಾ ಅನ್ನುವಂಥದ್ದು ಕೂಡ ಚಿಕ್ಕ ಆತಂಕ ಇದ್ರು ಒಂದ್ ರೀತಿಯಿಂದ ದೊಡ್ಡ ಸಮಾಧಾನಕ್ಕಂತೂ ಇದು ಕಾರಣವಾಗ್ತಾ ಇದೆ ಆಚೆಯಿಂದ.
ಧನ್ಯವಾದ ರಾಘವೇಂದ್ರ ಗುಡಿ ತಮ್ಮೆಲ್ಲ ಮಾಹಿತಿಗಾಗಿ. ಇರಾನ್ ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಕದನ ವಿರಾಮಕ್ಕೆ ಇರಾನ್ ಹಾಗೂ ಇಸ್ರೇಲ್ ಒಪ್ಕೊಂಡಿದೆ ಅಂತೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಅಲ್ಲಿಗೆ 12 ದಿನಗಳಿಂದ ಏನ್ ಮಹಾಯುದ್ಧ ನಡೀತಾ ಇತ್ತು ಇರಾನ್ ಹಾಗೇನೆ ಇಸ್ರೇಲ್ ನಡುವೆ, ಅದರಲ್ಲೂ ಅಮೆರಿಕ ಮಧ್ಯಪ್ರವೇಶ ಮಾಡಿದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಕಳವಳ ವ್ಯಕ್ತಪಡಿಸಲಾಗ್ತಾ ಇತ್ತು. ಮತ್ತೆ ಇರಾನ್ ಮುಂದಿನ ನಡೆ ಬಗ್ಗೆನೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು. ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿನ ಮೇಲೆ ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುವಂತ ನಿರೀಕ್ಷೆಗಳೆಲ್ಲ ಇತ್ತು. ಈಗ ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಕೊಂಡಿವೆ ಅಂತ ಹೇಳಿ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಎಕ್ಸ್ ನಲ್ಲಿ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ಎರಡೂ ದೇಶಗಳಿಗೂ ಅಭಿನಂದನೆ. ಮಧ್ಯಪ್ರಾಚ್ಯ ನಾಶವನ್ನ ಎರಡೂ ದೇಶಗಳು ತಡೆದಿವೆ. ಸೌಹಾರ್ದಯುತವಾಗಿ ಕದನ ವಿರಾಮಕ್ಕೆ ಒಪ್ಕೊಂಡಿವೆ. ಎರಡೂ ದೇಶಕ್ಕೂ ಅಭಿನಂದನೆಗಳು, ಒಳ್ಳೆಯದಾಗ್ಲಿ ಅಂತ ಹೇಳಿ ಟ್ರಂಪ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಂದ್ರೆ ವರ್ಷಗಳವರೆಗೂ ಕೂಡ ಇದು ಮುಂದುವರಿಯಬಹುದಾಗಿದ್ದಂತ ಒಂದು ಮಹಾಯುದ್ಧನೇ ಆಗಿತ್ತು. ಮೂರನೇ ಮಹಾಯುದ್ಧ ಎಲ್ಲಿ ನಡೆದು ಬಿಡುತ್ತೆ ಅಂತ ಹೇಳಿ ಒಂದು ಆತಂಕ, ಕಳವಳನೂ ವ್ಯಕ್ತವಾಗ್ತಾ ಇತ್ತು. ಆದರೆ ಈಗ ಸೌಹಾರ್ದಯುತವಾಗಿ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಸೂಚಿಸಿವೆ. ಎರಡೂ ದೇಶಗಳಿಗೂ ಅಭಿನಂದನೆಗಳು, ಒಳ್ಳೆಯದಾಗ್ಲಿ ಅಂತ ಹೇಳಿ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಅಲ್ಲಿಗೆ 12 ದಿನಗಳಿಂದ ತೀವ್ರ ರೀತಿಯಲ್ಲಿ ದಾಳಿ ಪ್ರತಿದಾಳಿಗಳು ನಡೀತಾ ಇತ್ತು. ಅದಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಕದನ ವಿರಾಮಕ್ಕೆ ಇರಾನ್ ಮತ್ತೆ ಇಸ್ರೇಲ್ ಎರಡೂ ದೇಶಗಳು ಒಪ್ಕೊಂಡಿವೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಏಟರ್ ರಾಘವೇಂದ್ರ ಗುಡಿ. ರಾಘವೇಂದ್ರ ಗುಡಿ, ಒಂದು ಕಡೆ ಟ್ರಂಪ್ ಮಧ್ಯಪ್ರವೇಶದಿಂದಲೇ ಆತಂಕ ಎದುರಾಗಿದ್ದು, ಇಸ್ರೇಲ್ಗೆ ಯಾವಾಗ ಅವರು ಸಪೋರ್ಟ್ ಮಾಡಿದ್ರು ಮತ್ತೆ ಅಮೆರಿಕ ದಾಳಿ ಇರಾನ್ ಮೇಲೆ ಮಾಡಿದಂತ ಸಂದರ್ಭದಲ್ಲಿ ಈಗ ಎರಡೂ ದೇಶಗಳು ಏನಾದ್ರೂ ಕಂಡೀಷನ್ಸ್ ಅನ್ನ ಹಾಕಿ ಕದನ ವಿರಾಮಕ್ಕೆ ಒಪ್ಕೊಂಡಿದ್ಯಾ? ಟ್ರಂಪ್ ಏನೆಲ್ಲ ಬರ್ಕೊಂಡಿದ್ದಾರೆ ಎಕ್ಸ್ ನಲ್ಲಿ? ಪ್ರಮುಖವಾಗಿ ಇಲ್ಲಿ ಎರಡು ಅಂಶವನ್ನ ಗಮನಿಸಬೇಕು ಶರ್ಮಿತಾ. ಒಂದನೇದಾಗಿ ಟ್ರಂಪ್ ಹೇಳ್ತಾ ಇರುವಂತದ್ದೇನು, ಇನ್ನೊಂದು ಅದಕ್ಕೆ ಪ್ರತಿಯಾಗಿ ಇರಾನ್ನ ವಿದೇಶಾಂಗ ಸಚಿವರು ಅದೇ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಹೇಳಿರೋದೇನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಟ್ರಂಪ್ ಹೇಳಿರ್ತಕ್ಕಂಥ ಮಾತುಗಳನ್ನ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ವಿಷಯಗಳನ್ನ ಅದರಲ್ಲಿ ಅವರು ಬರೆದಿರುವಂತದ್ದು. ಮೊದಲನೇದಾಗಿ ನೋಡೋದಾದ್ರೆ, ಎರಡೂ ದೇಶಗಳು ಕೂಡ ಸೀಸ್ ಫೈರ್ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾವೆ, ಮಧ್ಯಪ್ರಾಚ್ಯದಲ್ಲಿ ಇನ್ನ ಶಾಂತಿ ನೆಲೆಸುತ್ತೆ ಅನ್ನುವಂತ ಮಾತುಗಳನ್ನ ಹೇಳ್ತಾನೆ ಟೈಮ್ ಲೈನ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಈಗ ಅವರು ತಮ್ಮ ವಿಶ್ ಖಾತೆಯಲ್ಲಿ ಇದನ್ನ ಟ್ವೀಟ್ ಆದ್ರೆ ಪೋಸ್ಟ್ ಮಾಡಿ ಸರಿಸುಮಾರಾಗಿ ಇಲ್ಲಿಗೆ 3 ಗಂಟೆಗಳಾಗಿದ್ದಾವೆ. ಆದ್ರೆ ಇದಕ್ಕಿಂತ ಮುಂಚಿತದಲ್ಲಿ ಅವರು ಹಾಕಿರುವಂತ ಮಾಹಿತಿಯ ಪ್ರಕಾರ ನೋಡೋದಾದ್ರೆ 6 ಗಂಟೆಗಳಲ್ಲಿ ಎರಡೂ ದೇಶಗಳು ಕೂಡ ತಮ್ಮ ಕೊನೆಯ ಹಂತದ ದಾಳಿಗಳನ್ನ ಮುಂದುವರಿಸ್ತವೆ. ಅದನ್ನ ಅವರು ಮುಂದುವರಿಸಿ ಅದನ್ನ ಅಲ್ಲಿಗೆ ಬಂದ್ ಮಾಡ್ತಾರೆ. ಅದಾದ ಬಳಿಕ 12 ಗಂಟೆಗಳಲ್ಲಿ ಇರಾನ್ ಸೀಸ್ ಫೈರ್ ಅನ್ನ ಘೋಷಣೆ ಮಾಡುತ್ತೆ. ಇರಾನ್ ಸೀಸ್ ಫೈರ್ ಅನ್ನ ಘೋಷಣೆ ಮಾಡಿ 12 ಗಂಟೆಗಳ ನಂತರ ಅಂದ್ರೆ 24 ಗಂಟೆಗಳಲ್ಲಿ ಇಸ್ರೇಲ್ ಕೂಡ ಒಂದು ಸೀಸ್ ಫೈರ್ ಅನ್ನ ಘೋಷಣೆ ಮಾಡುತ್ತೆ. ಅದಾದ ಬಳಿಕ ಎರಡೂ ದೇಶಗಳು ಒಂದೇ ಒಂದು ಮಿಸೈಲ್ ಅನ್ನ ಹಾರಿಸೋದಾಗ್ಲಿ, ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡೋದಾಗ್ಲಿ ಮಾಡೋದಿಲ್ಲ. ಸಂಪೂರ್ಣವಾಗಿರ್ತಕ್ಕಂತ ಸೀಸ್ ಫೈರ್ ಘೋಷಣೆ ಆಗುತ್ತೆ 24 ಗಂಟೆಗಳಲ್ಲಿ. ಈ ಮೂಲಕವಾಗಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತೆ, ಜೊತೆಗೆ ಇಸ್ರೇಲ್ಗೂ ಕೂಡ ಇಸ್ರೇಲ್ ನಲ್ಲಿ ಶಾಂತಿ ನೆಲೆಸುತ್ತೆ, ಇರಾನ್ ನಲ್ಲಿ ಶಾಂತಿ ನೆಲೆಸುತ್ತೆ. ಎಲ್ಲ ದೇಶಗಳಿಗೂ ಕೂಡ ದೇವರು ಒಳ್ಳೆಯದು ಮಾಡ್ಲಿ, ಗಾಡ್ ಬ್ಲೆಸ್ ಇಸ್ರೇಲ್, ಗಾಡ್ ಬ್ಲೆಸ್ ಇರಾನ್, ಗಾಡ್ ಬ್ಲೆಸ್ ಅಮೆರಿಕಾ ಅಂಡ್ ವರ್ಲ್ಡ್ ಅಂತ ಹೇಳಿ ಅವರು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ಇದಕ್ಕೆ ಇರಾನ್ ಕೂಡ ಸಂಪೂರ್ಣವಾದಂತಹ ಒಪ್ಪಿಗೆಯನ್ನ ಕೊಟ್ಟಿದೆ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಅದಕ್ಕೆ ಕೂಡ ಒಂದು ಇರಾನ್ ಹೇಗಂದ್ರೆ ಜಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿಯಾಗಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ, ಪೋಸ್ಟ್ ಅನ್ನ ಮಾಡಿ ಶಾಂತಿಯನ್ನ ಒಪ್ಪಿಕೊಂಡಿದ್ರು ಕೂಡ ಯಾವ ರೀತಿ ಅಂತ ಅವರು ಮಾಹಿತಿಯನ್ನ ಕೊಟ್ಟಿರೋದನ್ನ ನಾನು ಒಂದು ಸಂಕ್ಷಿಪ್ತವಾಗಿ ಇದನ್ನ ಹೇಳೋದಕ್ಕೆ ಅವ್ರು ಬರೆದಿರೋದನ್ನ ಓದ್ತೀನಿ ಶ್ರಮಿತಾ. ಮೊದಲನೇದಾಗಿ, ಆಸ್ ಇರಾನ್ ಹ್ಯಾಸ್ ರಿಪೀಟೆಡ್ಲಿ ಮೇಡ್ ಕ್ಲಿಯರ್, ಇಸ್ರೇಲ್ ಲಾಂಚ್ಡ್ ವಾರ್ ಆನ್ ಇರಾನ್, ನಾಟ್ ದ ಅದರ್ ವೇ ಅರೌಂಡ್. ಅಂದ್ರೆ ನಾವು ಎಂದಿಗೂ ಕೂಡ ಇಸ್ರೇಲ್ ಮೇಲೆ ವಾರ್ ಅನ್ನ ಲಾಂಚ್ ಮಾಡಿರಲಿಲ್ಲ, ಬದಲಾಗಿ ಇಸ್ರೇಲ್ ನಮ್ಮ ಮೇಲೆ ಲಾಂಚ್ ಮಾಡಿರುವಂತದ್ದು ವಾರು, ನಮ್ಮ ಮೇಲೆ ಅವರು ಯುದ್ಧವನ್ನ ಮಾಡಿದ್ದಾರೆ. ಹೀಗಾಗಿ ಆಸ್ ಆಫ್ ನೌ ಅಂದ್ರೆ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇರುವಂತದ್ದು ಯಾವುದೇ ಅಗ್ರಿಮೆಂಟ್ ಆಗಿಲ್ಲ, ನೋ ಅಗ್ರಿಮೆಂಟ್. ಆದ್ರೆ ಎನಿ ಸೀಸ್ಫೇರ್ ಆರ್ ಸಿಸೇಷನ್ ಆಫ್ ಮಿಲಿಟರಿ ಆಪರೇಷನ್ಸ್ ಅದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಪ್ಪಂದ ಆಗಿಲ್ಲ. ಅಂದ್ರೆ ಶಾಂತಿ ಬಗ್ಗೆ ಆಗ್ಲಿ, ಸೀಸ್ಫೈರ್ ಮಾಡೋದ್ರ ಬಗ್ಗೆ ಆಗ್ಲಿ, ಮಿಲಿಟರಿ ಆಪರೇಷನ್ ನಿಲ್ಸೋದ್ರ ಬಗ್ಗೆ ಆಗ್ಲಿ ಯಾವುದೇ ಮಾತುಕತೆ ಆಗಿಲ್ಲ ಅಂತ ಇರಾನ್ ವಿದೇಶಾಂಗ ಸಚಿವರು ಹೇಳ್ತಾನೆ ಮುಂದುವರೆದು ಅವ್ರು ಹೇಳ್ತಾರೆ. However, provided that Israeli regime stops its illegal aggression against the Iranian people no later than 4 AM Tehran time. ಅಂದ್ರೆ ನಮ್ಮ ಇರಾನ್ 4 ಗಂಟೆ ಬೆಳಗಿನ ಜಾವ 4 ಗಂಟೆ ಒಳಗಡೆಯಾಗಿ ಇಸ್ರೇಲ್ ಏನಾದ್ರೂ ನಮ್ಮ ಮೇಲೆ ದಾಳಿಯನ್ನ ಮಾಡೋದನ್ನ ನಿಲ್ಸಿದ್ರೆ ನಂತರದಲ್ಲಿ ನಾವೇನ್ ಮಾಡ್ತೀವಿ, we have no intention to continue or respond afterwards. The final decision on the cessation of our military operation will be made later.
ನಮ್ಮ ಕೊನೆಯ ನಿರ್ಧಾರವನ್ನ ನಾವು ಮುಂದೆ ಹೇಳ್ತೀವಿ, ಆದ್ರೆ ನಮ್ಮ ಸಮಯ ಬೆಳಗಿನ ಜಾವ 4 ಗಂಟೆ ಒಳಗಡೆ ಆಗಿ ಇಸ್ರೇಲ್ ನಮ್ಮ ಮೇಲೆ ಸಂಪೂರ್ಣವಾದಂತ ದಾಳಿಯನ್ನ ನಿಲ್ಲಿಸಬೇಕು. ಅದಾದ ಬಳಿಕ ನಾವು ಮುಂದುವರಿಸೋದಿಲ್ಲ, ನಾವು ಕೂಡ ಶಾಂತಿಯನ್ನ ಮಾಡ್ಕೊಳ್ತೀವಿ. ಆದ್ರೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇರುವಂತದ್ದು, ತೆರೆಯ ಹಿಂದೆ ಇರಾನ್, ಇಸ್ರೇಲ್, ಅಮೆರಿಕ ಸಾಕಷ್ಟು ಮಾತುಕತೆಗಳನ್ನ ಆಡ್ತಾ ಇದ್ದಾವೆ. ನಿನ್ನೆ ಕೂಡ ಈಗ ಅಮೆರಿಕದ ನೆಲೆಗಳ ಮೇಲೆ ಕತಾರ್ನಲ್ಲಿ ಇರಾನ್ ದಾಳಿಯನ್ನ ನಡೆಸಿದ್ರು ಕೂಡ ಯಾವುದೇ ದೊಡ್ಡ ಮಟ್ಟದ ಸಾವು ನೋವಾಗ್ಲಿ ಅಥವಾ ಅಲ್ಲಿ ಯಾವುದೇ ದೊಡ್ಡ ಮಟ್ಟದ ಹಾನಿ ಆಗ್ಲಿ ಕೂಡ ಆಗಿಲ್ಲ. ಅವರು 6 ಮಿಸೈಲ್ ಗಳನ್ನ ಲಾಂಚ್ ಮಾಡಿರ್ತಾರೆ. ಅದಕ್ಕೆ ಮುಂಚಿತವಾಗಿ ಕತಾರ್ಗೆ ಮಾಹಿತಿಯನ್ನ ಕೊಡ್ಲಾಗಿರುತ್ತೆ, ನಾವು ನಿಮ್ಮ ಮೇಲೆ ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ. ಅದೇ ಕತಾರ್ ಏನ್ ಮಾಡಿರುತ್ತೆ, ಅಮೆರಿಕಕ್ಕೆ ಮಾಹಿತಿಯನ್ನ ಕೊಟ್ಟಿರುತ್ತೆ, ಅವರಿಗೆ ಒಂದು ಸಿಂಬಾಲಿಕ್ ಆಗಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಬೇಕಾದಂತ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿ. ಯಾಕೆಂದ್ರೆ ಈ ಬಗ್ಗೆ ಸ್ವತಃ ಟ್ರಂಪ್ ಮತ್ತೊಂದು ಟ್ವೀಟ್ ನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕತಾರ್ಗೆ ನಾವು ಥ್ಯಾಂಕ್ಸ್ ಅನ್ನು ಹೇಳ್ತೀವಿ, ಅವರು ಮುಂಚಿತವಾಗಿ ನಮಗೆ ಮಾಹಿತಿಯನ್ನ ಕೊಟ್ಟರು, ಹೀಗಾಗಿ ಯಾವುದೇ ದೊಡ್ಡ ಪ್ರಮಾಣದ ಹಾನಿ ಕತಾರ್ಗಾಗ್ಲಿ ಅಮೆರಿಕಕ್ಕಾಗ್ಲಿ ಆಗಿಲ್ಲ ಅಂತ ಹೇಳಿ. ಹೀಗಾಗಿ ಇಸ್ರೇಲ್ ಇಲ್ಲಿ ತನ್ನ ಒಂದು ಅಗ್ರೆಸಿವ್ ಪೊಸಿಷನ್ ಅನ್ನ ಏನ್ ತೋರಿಸಬೇಕು ತೋರಿಸುವಂತ ಪ್ರಯತ್ನ ಮಾಡ್ತು. ಆದ್ರೆ ಕೊನೆಯದಾಗಿ ಅನಿವಾರ್ಯವಾಗಿ ಇರಾನ್ ಕೂಡ ಇಲ್ಲಿ ಶಾಂತಿಗೆ ಒಪ್ಪಿಕೊಳ್ತಾ ಇದೆ. ತನ್ನ ಅಗ್ರೆಸಿವ್ ಒಂದು ಪ್ರೊಸೆಸ್ ಏನಿತ್ತು ಅದನ್ನ ನಿಯಂತ್ರಣ ಮಾಡ್ಕೊಂಡಿರುವಂತ ಇರಾನ್ ಈಗ ಶಾಂತಿಗೆ ಮುಂದಾಗ್ತಾ ಇರುವಂತದ್ದು ಶರ್ಮಿತಾ.